ಹೇ ಎವ್ರಿವಾನ್, ವೆಲ್ಕಮ್ ಬ್ಯಾಕ್. ಐ ಆಮ್ ಗಾಯನ ಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ತುಂಬಾ ಡೇಸ್ ಆಗಿತ್ತು ನಾನು ವ್ಲಾಗ್ ಮಾಡಿ. ಕೆಲಸ ಅದು ಇದು ಅಂತ ತುಂಬಾ ಬ್ಯುಸಿಯಾಗಿದ್ದೆ. ವ್ಲಾಗ್ಸ್ ಮಾಡ್ತೀನಿ, ಅದನ್ನು ಎಡಿಟ್ ಮಾಡೋದಕ್ಕೆ ಟೈಮೇ ಸಿಗಲ್ಲ. ಸೊ ಇವತ್ತು ಫೈನಲಿ ವ್ಲಾಗ್ ಮಾಡೋಣ, ಎಡಿಟ್ ಮಾಡಿ ಒಂದು ಅಪ್ಲೋಡ್ ಮಾಡೇ ಬಿಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಗೈಸ್, ಏನು ಗೊತ್ತಾ, ಒಂದು ವಿಷಯ ಹೇಳಬೇಕಿತ್ತು ನಿಮಗೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಪಕ್ಕದಲ್ಲಿ ಮನೆ ಕನ್ಸ್ಟ್ರಕ್ಟ್ ಆಗ್ತಾ ಇದೆ, ಆಲ್ಮೋಸ್ಟ್ ಡನ್. ಅವ್ರು ಬಂದಿದ್ದಾರೆ ಅನಿಸುತ್ತೆ, ಅವ್ರದ್ದೇ ಅಲ್ಲಿ ಸ್ವಲ್ಪ ಗಲಾಟೆ ಇದೆ. ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಇಗ್ನೋರ್ ಮಾಡಿ. ಸೊ ಏನಪ್ಪ ವಿಷಯ ಅಂದರೆ, ನೆನ್ನೆ ಒಬ್ಬರು ಸ್ಪೆಷಲ್ ಪರ್ಸನ್ ಸಿಕ್ಕಿದ್ರು. ಯಾರು ಅಂದರೆ ಟೆನ್ನಿಸ್ ಕೃಷ್ಣ ಸರ್. ಸೊ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ ನಮ್ಮ ಚಿತ್ರದುರ್ಗದಲ್ಲಿ. ನಮಗೆ ಗೊತ್ತಿರಲಿಲ್ಲ, ಲೈಕ್ ಜನ ಎಲ್ಲ ಸೇರಿದರು ಅಲ್ಲಿ, ಏನೋ ಹೋಟೆಲ್ ಮುಂದ್ಗಡೆ ಜನ ಎಲ್ಲ ಸೇರಿದರು. ಯಾಕೆ ಜನ ಸೇರಿದ್ದಾರೆ ಅಂತ ನಾವು ಸ್ವಲ್ಪ ನೋಡಿದಾಗ, ನಾವು ಕಾರಲ್ಲಿದ್ವಿ, ನೋಡಿದಾಗ ಟೆನ್ನಿಸ್ ಕೃಷ್ಣ ಸರ್ ಜೊತೆ ಫೋಟೋಸ್ ಎಲ್ಲ ತೆಗೆಸ್ಕೋತಾ ಇದ್ರು ಕೆಲವು ಜನಗಳೆಲ್ಲ ಹೋಟೆಲ್ ಮುಂದೆ. ನಾನು ವರುಣ್ ಏನು ಮಾಡಿದ್ವಿ ಅಂದರೆ, ಕಾರ್ ಬೇಗ 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 ಪಾರ್ಕ್ ಮಾಡಿ ಇಳಿಯೋ ಅಷ್ಟರಲ್ಲಿ ಸರ್ ಆಪೋಸಿಟ್ ರೋಡ್ಗೆ ಪಾಸ್ ಆಗಿಬಿಟ್ಟಿದ್ರು. ನಾವು ಬೇಗ ಬೇಗ ಕಾರ್ ಪಾರ್ಕ್ ಮಾಡಿ, ಫುಲ್ಲು ಟ್ರಾಫಿಕ್ಕು ಅಂದರೆ ಟ್ರಾಫಿಕ್ಕು, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಟ್ರಾಫಿಕ್ ಎಲ್ಲ ಪಾರ್ ಮಾಡಿ ಆ ಕಡೆ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗ್ತಾಯಿತ್ತು. ನಾವು ಸರ್ 1 ಮಿನಿಟ್ ಅಂತ ಹಂಗೆ ಸಿಗ್ನಲ್ ಮಾಡಿದ್ವಿ. ಅವ್ರು ಪಾಪ ನಿಂತ್ಕೊಂಡ್ರು, ನಮಗೋಸ್ಕರ ವೇಟ್ ಮಾಡಿಕೊಂಡು. ನಾವು ಅಲ್ಲಿ ರೀಚ್ ಆಗೋವರೆಗೂ ಟೆನ್ನಿಸ್ ಕೃಷ್ಣ ಸರ್ ನಿಂತ್ಕೊಂಡ್ರು ನಮಗೋಸ್ಕರ. ನಾವಲ್ಲಿ ರೀಚ್ ಆದ ತಕ್ಷಣ, ನೆಕ್ಸ್ಟ್ ರೋಡಿಗೆ ರೀಚ್ ಆದ ತಕ್ಷಣ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಅಂದರೆ, ನಾನು ಅಂದ್ಕೊಂಡೇ ಇರಲಿಲ್ಲ ಅವ್ರು ಅಷ್ಟು ಚೆನ್ನಾಗಿ ನಮ್ಮ ಹತ್ರ ಮಾತಾಡಿಸ್ತಾರೆ ಅಂತ. ಯಾಕಂದರೆ ಜಸ್ಟ್ ಒಂದು ಸೆಲ್ಫಿ ತಗೊಂಡು ಓಕೆ ಬಾಯ್ ಅಂತ ಹೇಳಿ ಹೋಗ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಒಂದು 5 ಮಿನಿಟ್ಸ್ವರೆಗೂ ನಮ್ಮ ಹತ್ರ ಮಾತಾಡಿದ್ರು. ನಿಮ್ಮ ಆಕ್ಯುಪೇಷನ್ ಏನು, ನೀವು ಏನು ಸ್ಟಡಿ ಮಾಡ್ತಿದ್ದೀರಾ, ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು ನನಗೆ. ಸೊ ಅವ್ರ ಜೊತೆ ಸೆಲ್ಫೀಸು ಎಲ್ಲ, ಫೋಟೋಸ್ ಎಲ್ಲ ತಕ್ಕೊತಾ ಇದ್ವಿ ನಾವು. ಹಾಗೆ ಫೋಟೋಸ್ ಎಲ್ಲ ತಕ್ಕೋಬೇಕಾದ್ರೆ ಎದುರುಗಡೆ ಒಂದು ಬಸ್ ಪಾಸ್ ಆಯಿತು. ಸೊ ಅಲ್ಲಿ ಇರೋ ಜನಗಳೆಲ್ಲ ಹಾಯ್ ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಎಲ್ಲರೂ. ಸರ್ನ ನೋಡಿ ಸರ್ ಕೂಡ ಕೈ ಮಾಡಿ ಹಾಯ್ ಅಂತ ಎಲ್ಲ ಅವ್ರಿಗೆ ಹೇಳಿದ್ರು. ಸೊ ಜಸ್ಟ್ ಒಂದು ಫೋಟೋಸ್ ತಕ್ಕೊಂಡಿದ್ದೀನಿ ಅಷ್ಟೇ. ತುಂಬಾ ಖುಷಿ ಆಯಿತು ಗೈಸ್, ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನಮ್ಮ ಜೊತೆ ಒಂದು 5 ಮಿನಿಟ್ಸ್ವರೆಗೂ ಮಾತಾಡ್ಕೊಂಡು ನಿಂತ್ಕೋತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಿ ಮಾತಾಡ್ಸಿದ್ರು, ಅಷ್ಟು ಚೆನ್ನಾಗಿ ಮಾತಾಡಿಸಿ ಅವರು ಹೊರಟರು. ಮೋಸ್ಟ್ಲಿ ಎಲ್ಲೋ ಬಂದಿದ್ರು ಅನಿಸುತ್ತೆ, ಯಾವುದಾದ್ರೂ ಫಂಕ್ಷನ್ ಇರಬೇಕು, ಎಲ್ಲಿಗೋ ಬಂದಿದ್ರು ಅನಿಸುತ್ತೆ ಅವರು ನಮ್ಮ ಚಿತ್ರದುರ್ಗಕ್ಕೆ. ಆ್ಯಂಡ್ ಅವ್ರ ಜೊತೆ ಫೋಟೋಸ್ ಎಲ್ಲ ತಕ್ಕೊಂಡಿದ್ದಾದಮೇಲೆ ನಾವು ಕಾರ್ ಹತ್ರ ಬಂದ್ವಿ. ನಾನು ತಕ್ಷಣ ಮಮ್ಮಿಗೆ, ನಮ್ಮ ಅಕ್ಕಂಗೆಲ್ಲ ಕಾಲ್ ಮಾಡಿ ಹೇಳಿದೆ, ಈ ಥರ ಟೆನ್ನಿಸ್ ಕೃಷ್ಣ ಸರ್ ಸಿಕ್ಕಿದ್ರು ಹೋಟ್ಲ್ ಹತ್ರ, ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ ಅವ್ರ ಜೊತೆ. ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ಒಂದು 5 ಮಿನಿಟ್ಸ್ವರೆಗೂ ಅಂತ ಹೇಳಿದೆ. ಅವರು ಕೂಡ ತುಂಬಾ ಖುಷಿಯಾದರು ಆ್ಯಂಡ್ ಶಾಕ್ ಕೂಡ ಆದರು, ಹೌದಾ ಅಂತ ಹೇಳಿ. ಸೊ ಮನೆಗೆ ಹೋದ್ಮೇಲೆ ಅವರಿಗೆ ಫೋಟೋಸ್ ಎಲ್ಲ ತೋರಿಸ್ದೆ. ನಾವು ಅವ್ರ ಜೊತೆ ಫೋಟೋಸ್ ಎಲ್ಲ ತಕ್ಕೊಂಡಿದ್ದೆಲ್ಲ ತೋರಿಸ್ದೆ, ಖುಷಿಪಟ್ಟರು. ಸೊ ಅಷ್ಟೇ ಗೈಸ್, ಈ ಒಂದು ಹ್ಯಾಪಿ ಮೆಮೊರೇಬಲ್ ಮೂಮೆಂಟ್ ಅಂತಲೇ ಹೇಳ್ಬೋದು ನಮ್ಮ ಚಿತ್ರದುರ್ಗದಲ್ಲಿ ನಮಗೆ. ಸೊ ಈ ಒಂದು ಹ್ಯಾಪಿ ಮೂಮೆಂಟ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅನ್ನಿಸ್ತು, ಅದಕ್ಕೆ ಈ ಒಂದು ವ್ಲಾಗ್ ನಾನು ಮಾಡ್ತಾಯಿದ್ದೀನಿ. ಸೊ ಅಷ್ಟೇ ಗಾಯ್ಸ್, ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ಆಲ್ರೆಡಿ ಟೆಂಪಲ್ಗೆ ಹೋಗಿ ಬಂದೆ. ಎವ್ರಿ ಸ್ಯಾಟರ್ಡೇ ನಾನು ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತೀನಿ. ಸೊ ಹೋಗಿ ದರ್ಶನ ಮುಗಿಸ್ಕೊಂಡು ಇವಾಗ ಬಂದಿದ್ದೀನಿ. ಇವಾಗ ಜಿಮ್ಮಿಗೆ ರೆಡಿಯಾಗಿ ನಾನು ಜಿಮ್ಗೆ ಹೊರಡಬೇಕು. ತುಂಬಾ ಡೇಸ್ ಆಗಿತ್ತು ಜಿಮ್ಗೆ ಹೋಗಿ, 7 ಡೇಸ್ ಆಗಿತ್ತು, 1 ವೀಕ್ ಆಗಿತ್ತು ನಾನು ಜಿಮ್ಗೆ ಹೋಗಿ. ಟ್ರಿಪ್ ಅಂತ ಹೋಗೋದಕ್ಕಾಗಿರಲಿಲ್ಲ. ಯಾವಾಗಲೂ ಹಿಂಗೆ ಆಗುತ್ತೆ, ಲೈಕ್ ರೆಗ್ಯುಲರಾಗಿ ನಾನು ಹೋಗ್ತಾ ಇರ್ತೀನಿ ಜಿಮ್ಮಿಗೆ, ಬಟ್ ಈ ರೀತಿ ಟ್ರಿಪ್ ಅಂತ ಬಂದಾಗ ಕಂಟಿನ್ಯೂ ಹೋಗ್ತಿರ್ತೀನಲ್ಲ, ಎಲ್ಲ ಹಾಳಾಗ್ಬಿಡುತ್ತೆ, ಒಂದೊಳ್ಳೆ ರೋಟೀನೆಲ್ಲ ಹಾಳಾಗುತ್ತೆ.
ಸೊ ಮತ್ತೆ ವರ್ಕೌಟ್ ಆ್ಯಂಡ್ ಡಯಟ್ ಇವತ್ತಿಂದ ನೀಟಾಗಿ ಫಾಲೋ ಮಾಡಬೇಕು.